ಅದು ಮಳೆಗಾಲ, ಕಾಲೇಜಿಗೆ ರಜಾ ಇದ್ದಿದ್ರಿಂದ ಅಮ್ಮಳಿಗೆ ಹೇಳಿ ರೈನ್ ಕೋಟ್ ಹಾಕ್ಕೊಂಡು ಬೈಕ್ನ ಸ್ಟಾರ್ಟ್ ಮಾಡಿಕೊಂಡು ನಿತೀಶ್ ಅಲ್ಲಿಂದ ಹೊರಡ್ತಾನೆ. ಅವನೀಗ ಹೊರಟಿರೋದು ಕ್ಯಾರಂ ಆಟ ಆಡೋಕೆ. ರಜೆ ಇದ್ದಿದ್ರಿಂದ ಫ್ರೆಂಡ್ಸ್ ಎಲ್ಲರೂ ಸೇರಿ ಪಾಪಣ್ಣನ ಅಂಗಡಿ ಎದುರುಗಡೆ ಇರೋ ಒಂದು ಕೋಣೆಯಲ್ಲಿ ಎಣ್ಣೆ ಕುಡಿತಾ ಕ್ಯಾರಂ ಆಟ ಆಡ್ತಾ ಮಜಾ ಮಾಡ್ತಾ ಆ ದಿನನ ಕಳೀಬೇಕಂತ ಅವರೆಲ್ಲರೂ ತೀರ್ಮಾನ ಮಾಡಿರ್ತಾರೆ. ಎಣ್ಣೆ ತರೋಕೆ ಹಣವನ್ನು ಕೂಡ ಕಲೆಕ್ಟ್ ಮಾಡಿರ್ತಾರೆ. ಜೊತೆಗೆ ಮಳೆಗಾಲ ಆಗಿರೋದ್ರಿಂದ ಬಿಸಿ ಬಿಸಿಯಾಗಿ ತಿನ್ನಲು ಕಬಾಬ್, ಮೆಣಸಿನಕಾಯಿ ಬೋಂಡ, ಮಿಕ್ಸರ್ ಪ್ಯಾಕೆಟ್ ಎಲ್ಲವನ್ನ ತಂದಿರ್ತಾರೆ. ಈಗ ನಿತೀಶ್ ಬೈಕಲ್ಲಿ ಬರ್ತಿರ್ಬೇಕಾದ್ರೆ ಮತ್ತೂ ಜೋರಾಗಿ ಮಳೆ ಸುರಿದು ಅವನಿಗೆ ಚಳಿಯಾಗೋಕೆ ಶುರುವಾಗಿ ಒಂದು ಅಂಗಡಿಯ ಮುಂದೆ ಗಾಡಿ ನಿಲ್ಲಿಸಿ ಸಿಗರೇಟ್ ತಗೊಂಡು ಸಿಗರೇಟ್ ಸೇದೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಇನ್ನೊಂದು ಬೈಕ್ ಕೂಡ ಅದೇ ಅಂಗಡಿಯ ಮುಂದೆ ಬಂದು ನಿಲ್ಲುತ್ತೆ. ಆ ಬೈಕಲ್ಲಿ ಬಂದ ವ್ಯಕ್ತಿ ಕೂಡ ಅಂಗಡಿಗೆ ಬಂದು ಸಿಗರೇಟ್ ತಗೊಳ್ತಾನೆ. ನಿತೀಶ್ ತನ್ನ ಪಾಡಿಗೆ ತಾನು ಸಿಗರೇಟ್ ಸೇದುತ್ತಾ ಪೇಪರ್ ಓದುತ್ತಿರುತ್ತಾನೆ. ಆಗ ಅವನನ್ನು ನೋಡಿದ ಆ ವ್ಯಕ್ತಿ, ಹೇ ನಿತೀಶ್, ನೀನೇನೋ ಇಲ್ಲಿ ಅಂತ ಕೇಳ್ತಾನೆ. ಕಣ್ಣೆತ್ತಿ ನೋಡಿದ್ರೆ ಅದು ಬೇರೆ ಯಾರೂ ಅಲ್ಲ, ಅದು ಅವನ ಬಾಲ್ಯದ ಗೆಳೆಯ ನವೀನ್. ಆಗ ನಿತೀಶ್, ಹೇ ಮಚ್ಚ, ಎಷ್ಟು ದಿನ ಆಯ್ತೋ ನಿನ್ನನ್ನು ನೋಡಿ ಅಂತ ತಪ್ಕೋತಾನೆ. ಇಬ್ಬರೂ ಪರಸ್ಪರ ಕುಶಲೋಪರಿಗಳನ್ನ ವಿಚಾರಿಸಿಕೊಳ್ಳೋಕೆ ಶುರು ಮಾಡ್ತಾರೆ. ಅವರಿಬ್ಬರ ಮಾತುಕತೆಯೊಳಗೆ ಅದೆಷ್ಟು ಸಿಗರೇಟುಗಳು ಖಾಲಿಯಾಗಿವೆಯೋ ಆ ದೇವರಿಗೇ ಗೊತ್ತು. ನಂತರ ಅವರಿಬ್ಬರು ಅಲ್ಲೇ ಎದುರುಗಡೆ ಇರೋ ಟಾಯ್ಲೆಟ್ಗೆ ಸುಸ್ಸು ಮಾಡಲು ಹೋಗ್ತಾರೆ. ಇಬ್ಬರು ತಮ್ಮ ಪ್ಯಾಂಟ್ ಜಿಪ್ ಬಿಚ್ಚಿ ತಮ್ಮ ತಮ್ಮಂದಿರನ್ನ ಹೊರಗೆ ತೆಗೀತಾರೆ. ಆಗ ಇಬ್ಬರೂ ಒಬ್ಬರನ್ನೊಬ್ಬರ ತಮ್ಮನನ್ನು ನೋಡ್ತಾರೆ. ನವೀನನ ತಮ್ಮ ಹೇಳುವಷ್ಟೇನೂ ದೊಡ್ಡದಾಗಿರಲಿಲ್ಲ, ಆದ್ರೆ ನಿತೀಶನ ತಮ್ಮ ದೊಡ್ಡ ಸೈತಾನನ ಥರ ಇದ್ದ. ಅದನ್ನು ನೋಡಿದ ನವೀನ್, ಪರವಾಗಿಲ್ಲ ಕಣೋ, ನಿನ್ನ ತಮ್ಮ ತುಂಬಾನೇ ದೊಡ್ಡದಿದ್ದಾನೆ ಅಂತಾನೆ. ಆಗ ಇಬ್ಬರೂ ಪರಸ್ಪರ ನೋಡಿ ನಗ್ತಾರೆ. ಎಲ್ಲಾ ಮುಗಿಸಿದ ಅವರಿಬ್ಬರೂ ಅಲ್ಲೇ ನಿಂತ್ಕೊಂಡು ಮಾತುಕತೆ ಶುರು ಮಾಡ್ತಾರೆ. ಆಗ ಮಾತಿನ ಮಧ್ಯೆ ನಿತೀಶ್, ನೀನೆಷ್ಟು ಜನರಿಗೆ ಮಾಡಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕವನು, ನಾನು ತುಂಬಾ ಜನರಿಗೆ ಮಾಡಿದೀನಿ ಕಣೋ, ನಿನ್ನೆಯಷ್ಟೇ ಒಂದು ಆಂಟಿಗೆ ಮಾಡಿದೆ, ಒಳ್ಳೆ ಮಜಾ ಕೊಟ್ಲು ಕಣೋ, ಯಾವ ಹುಡ್ಗಿಗೂ ಆ ರೀತಿ ಮಜಾ ಕೊಡೋಕೆ ಸಾಧ್ಯನೇ ಇಲ್ಲ. ನಾನಂತೂ ಫುಲ್ ಎಂಜಾಯ್ ಮಾಡ್ದೆ ಅಂತ ಆಂಟಿಯ ಫೋಟೋನ ಅವನಿಗೆ ತೋರಿಸ್ತಾನೆ. ಆ ಫೋಟೋನ ನೋಡಿದ ನಿತೀಶ್ ಶ್ವಾಕಾಗ್ತಾನೆ. ಇದು ನಮ್ಮ ಪಕ್ಕದ ಮನೆ ಸರಿತಾ ಆಂಟಿ ಕಣೋ, ನಾನವ್ರನ್ನ ಪತಿವ್ರತೆ ಅಂತ ಅಂದ್ಕೊಂಡಿದ್ದೆ, ನೀನ್ ಹೇಳಿದ್ದು ನಂಗಂತೂ ನಂಬೋಕೆ ಆಗ್ತಿಲ್ಲ ಅಂತಾನೆ. ಆಗ ನವೀನ್, ನೀನು ನಂಬಲೇಬೇಕು ಮಗ, ಇಲ್ನೋಡು ಅಂತ ಸರಿತಾ ಮಾಡಿಸಿಕೊಳ್ಳುವಾಗ ಮೈಮೇಲೆ ಏನೂ ಇಲ್ಲದೆ ಮಂಚದ ಮೇಲೆ ಮಲ್ಗಿರೋ ಫೋಟೋನ ಅವನು ತೋರಿಸ್ತಾನೆ. ಅದನ್ನು ನೋಡಿದ ನಿತೇಶ್ಗೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲ್ಲ. ಅವನ ತಮ್ಮ ಎದ್ದು ನಿಂತು ಜೋರು ಗಲಾಟೆ ಮಾಡೋಕೆ ಶುರು ಮಾಡ್ತಾನೆ. ಆಗ ನಿತೀಶ್, ಅದ್ಸರಿ ಮಗ, ಇವಳು ನಿನ್ಗೆ ಹೇಗ್ ಸಿಕ್ಕಿದ್ಲು ಅಂತ ಕೇಳ್ತಾನೆ. ಆಗ ನವೀನ್, ಫೇಸ್ಬುಕ್ಕಲ್ಲಿ ಅವಳೇ ನನಗೆ ಮೆಸೇಜ್ ಮಾಡಿದ್ಲು, ನೀನು ಹೆಣ್ಣು ಅಂತ ನಾನು ಹೇಗೆ ನಂಬೋದು ಅಂತ ಕೇಳಿದ್ದಕ್ಕೆ ಡೈರೆಕ್ಟಾಗಿ ವಿಡಿಯೋ ಕಾಲ್ ಮಾಡಿದ್ಲು. ಆಗ ನಾನು ಅವಳ ನಂಬರ್ ತಗೊಂಡೆ. ಹೀಗೆ ಕಾಲಲ್ಲಿ ಮಾತಾಡ್ತಿರುವಾಗ ನೀನು ತುಂಬಾನೇ ಚೆನ್ನಾಗಿದ್ದೀಯಾ, ನನಗೆ ಮಾಡ್ತೀಯಾ ಅಂತ ಕೇಳಿದ್ಲು. ನಾನು ಕೂಡ ಅದಕ್ಕೋಸ್ಕರನೇ ಕಾಯ್ತಿದ್ದೆ, ಸರಿ ಅಂತ ಒಪ್ಕೊಂಡು ಇಲ್ಲಿಗೆ ಬಂದೆ. ನಾನು ಇಲ್ಲಿಗೆ ಬಂದಿದ್ದೆ ಅವಳಿಗೋಸ್ಕರ, ಅವಳು ಇದೇ ಊರಿನವಳು ಅಂತ ಗೊತ್ತಿತ್ತು, ಆದರೆ ನಿಮ್ಮ ಪಕ್ಕದ ಮನೆ ಆಂಟಿ ಅಂತ ಗೊತ್ತಿರಲಿಲ್ಲ ಅಂತಾನೆ. ಅವಾಗ ನಿತೀಶ್ಗೆ ಗೊತ್ತಾಗುತ್ತೆ, ಸರಿತಾ ವಾರಕ್ಕೊಮ್ಮೆ ಮನೆಗೆ ಬೀಗ ಹಾಕೊಂಡು ಎಲ್ಲಿಗೆ ಹೋಗ್ತಾಳೆ ಅಂತ. ಅವನು ಅವಳ ಬಗ್ಗೆ ಯೋಚಿಸ್ತಾ ಮನಸ್ಸಲ್ಲಿ ಮಂಡಿಗೆ ತಿಂತಿರ್ಬೇಕಾದ್ರೆ, ನಾನಿನ್ನು ಹೊರಡ್ತೀನಿ ಮಗ, ಲೇಟಾಗ್ತಿದೆ, ಮತ್ತೆ ಸಿಗೋಣ ಅಂತ ಹೇಳಿ ಅವನು ಆ ಮಳೆಯಲ್ಲಿ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾನೆ. ಆದರೆ ನಿತೀಶ್ ಮಾತ್ರ ಸರಿತಾಳ ಗುಂಗಿನಲ್ಲೇ ಇರ್ತಾನೆ. ಫೋಟೋದಲ್ಲೇ ಇಷ್ಟು ಚೆನ್ನಾಗಿ ತೋರ್ತಿದ್ದಾಳೆ, ಇನ್ನು ರಿಯಲ್ ಆಗಿ ನೋಡುವಾಗ ಹೇಗಿರಬಹುದು ಅಂತ ಅಂದ್ಕೊಂಡು ಅವನಿಗೆ ರೋಮಾಂಚನವಾಗುತ್ತೆ. ಅವನ ಮನಸ್ಸು ಸರಿತಾಳ ಮನೆಯ ಹತ್ತಿರನೇ ಸುಳೀತಿರುತ್ತೆ. ಅವನು ತನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ, ನಾನಿವತ್ತು ಬರಲ್ಲ ಕಣ್ರೋ, ನೀವು ಎಂಜಾಯ್ ಮಾಡಿ ಅಂತ ಹೇಳಿ ತಾನು ಬೈಕ್ ತಗೊಂಡು ಸೀದಾ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದ್ರೆ ಅಮ್ಮ ಇರಲ್ಲ. ಕಾಲ್ ಮಾಡಿ ಎಲ್ಲಿದ್ದೀಯಾ ಅಂತ ಕೇಳಿದಾಗ, ನಾನು ಮದ್ವೆಗೆ ಬಂದಿದ್ದೀನಿ ಕಣೋ, ಅಲ್ಲೇ ಹೂವಿನ ಕುಂಡದ ಕೆಳಗೆ ಕೀ ಇದೆ ನೋಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ.
ಆಗ ನಿತೀಶ್ಗೆ ಒಂದು ಪ್ಲ್ಯಾನ್ ಹೊಳೆಯುತ್ತೆ. ಅವನು ಸೀದಾ ಸರಿತಾಳ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಮಾಡ್ತಾನೆ. ಅವಳು ಬಾಗಿಲು ತೆಗೆದು, ಹೇ ನಿತೀಶ್, ನೀನೇನೋ ಇಲ್ಲಿ ಅಂತ ಕೇಳಿದಾಗ ಅದು ನನ್ನಮ್ಮ ಮನೆ ಬಾಗ್ಲನ್ನ ಹಾಕೊಂಡು ಬೀಗದ ಕೀನ ಅವಳ ಜೊತೆ ತಗೊಂಡು ಹೋಗಿದ್ದಾಳೆ. ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಅವಳು ಬರೋವರೆಗೂ ನಿಮ್ಮನೇಲಿ ಇರಬಹುದಾ ಅಂತ ಕೇಳ್ತಾನೆ. ಆಗ ಅವಳು, ಇದಕ್ಕೆಲ್ಲ ಪರ್ಮಿಷನ್ ಕೇಳಬೇಕೇನೋ, ಬಾರೋ ಒಳಗೆ ಅಂತಾಳೆ. ಅವನು ಸಂತೋಷದಿಂದಲೇ ಮನೆಯೊಳಗೆ ಹೋಗ್ತಾನೆ. ಅವನು ಮನೆಯೊಳಗೆ ಹೋಗುವಾಗ ಸರಿತಾಳ ಮೈಮಾಟವನ್ನ ಒಮ್ಮೆ ನೋಡ್ತಾನೆ. ದೊಡ್ಡದಾಗಿ ಬೆಳೆದಿರೋ 2 ಹಣ್ಣುಗಳು ದೊಡ್ಡ ಹಂಡೆಯಂತಿರುವ ಹಿಂದಿನ ಭಾಗ ಕುಲುಕುತ್ತಿರೋದನ್ನ ನೋಡಿದ ಅವನ ಕಣ್ಣುಗಳಿಗೆ ಸ್ವರ್ಗ 3 ಗೇಣು ಅನ್ನುವಂತಾಗಿತ್ತು. ಅವಳು ಅವನ ಹತ್ತಿರ ಸೋಫಾದ ಮೇಲೆ ಕೂರಲು ಹೇಳಿ ಅಡುಗೆ ಮನೆಗೆ ಹೋಗಿ ಸೂಪ್ ಮಾಡಿಕೊಂಡು ತರ್ತಾಳೆ. ಅವನು ಬೆಚ್ಚಗೆ ಸೋಫಾದ ಮೇಲೆ ಕೂತ್ಕೊಂಡು ಸೂಪನ್ನು ಹೀರೋಕೆ ಶುರು ಮಾಡ್ತಾನೆ. ನಂತರ ಅವನು ಸೋಫಾದಿಂದ ಎದ್ದು ಅಡುಗೆ ಮನೆಯ ಕಡೆಗೆ ಹೋಗ್ತಾನೆ. ಅಲ್ಲಿ ಸರಿತಾ ಮಧ್ಯಾಹ್ನದ ಅಡುಗೆಗೆ ತರಕಾರಿ ಕಟ್ ಮಾಡ್ತಿರ್ತಾಳೆ. ಆಗ ನಿತೀಶ್, ನಾನ್ ನಿಮ್ಗೆ ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾನೆ. ಆಗ ಸರಿತಾ, ಬೇಡ ಕಣೋ, ನಾನೇ ಮಾಡ್ಕೋತೀನಿ, ನೀನು ಹೊರಗೆ ಹೋಗಿ ಟಿವಿ ನೋಡು ಅಂತಾಳೆ. ಆಗ ನಿತೀಶ್, ಟಿವಿನ ಎಷ್ಟು ಅಂತ ನೋಡ್ಲಿ, ನನಗೂ ತರಕಾರಿ ಕಟ್ ಮಾಡೋಕೆ ಬರುತ್ತೆ ಅಂತಾನೆ. ನೀನು ಚಿಕ್ಕವನಿರುವಾಗಲಿಂದಲೂ ಹೀಗೆ ಕಣೋ, ಒಂದ್ಸಲ ಹಠ ಹಿಡಿದ್ರೆ ಬಿಡೋದೇ ಇಲ್ಲ. ಸರಿ, ಹಾಗಾದ್ರೆ ನೀನು ಈರುಳ್ಳಿ ಕಟ್ ಮಾಡು ಅಂತಾಳೆ. ಅವನು 2 ಈರುಳ್ಳಿಯ ಸಿಪ್ಪೆಗಳನ್ನು ಬಿಡಿಸಿ ಅವುಗಳನ್ನು ಮಣೆಯ ಮೇಲಿಟ್ಟು ಒಂದು ಚೂಪಾದ ಚಾಕುವನ್ನು ಹಿಡ್ಕೊಂಡು ಕಟ್ ಮಾಡೋಕೆ ಶುರು ಮಾಡ್ತಾನೆ. ಹಾಗೆ ಕಟ್ ಮಾಡ್ತಿರುವಾಗ ಅವನು ಸರಿತಾಳ ಹಣ್ಣುಗಳ ನಡುವಿನ ಸೀಳನ್ನು ನೋಡ್ತಾನೆ. ಅವನಿಗೆ ಉನ್ಮಾದ ಜಾಸ್ತಿಯಾಗೋಕೆ ಶುರುವಾಗತ್ತೆ. ಹಾಗೆ ಅವನು ಅದನ್ನೇ ನೋಡ್ತಾ ಈರುಳ್ಳಿಯನ್ನ ಕಟ್ ಮಾಡುತ್ತಿರುವಾಗ ತನ್ನ ಬೆರಳನ್ನ ಕಟ್ ಮಾಡ್ಕೋತಾನೆ. ಜೋರು ರಕ್ತ ಬರೋಕೆ ಶುರುವಾಗುತ್ತೆ. ಅವನು ಅಮ್ಮ ಅಂತ ಕಿರುಚ್ಕೋತಾನೆ. ಆಗ ಅವಳು ಗಾಬರಿಯಿಂದ ಏನು ಅಂತ ನೋಡಿದಾಗ ನಿತೀಶ್ನ ಕೈಯಿಂದ ರಕ್ತ ಬರ್ತಿರುತ್ತೆ. ತಕ್ಷಣವೇ ಅವಳು ಅವನ ಕೈ ಬೆರಳನ್ನ ತನ್ನ ಬಾಯಿಗೆ ಹಾಕೊಂಡು ಚೀಪೋಕೆ ಶುರು ಮಾಡ್ತಾಳೆ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಬ್ಯಾಂಡೇಜ್ ಮಾಡ್ತಾ, ನಾನು ಎಷ್ಟೇ ಬೇಡ ಅಂದ್ರೂ ಕೇಳಲಿಲ್ಲ ನೋಡು, ಈಗ ಏನಾಗಿದೆ ಅಂತ ಸುಮ್ಮನೆ ಇಲ್ಲೇ ಕೂತ್ಕೊಂಡಿದ್ರೆ ಹೀಗೆಲ್ಲ ಆಗ್ತಿತ್ತಾ ಅಂತ ಕೇಳ್ತಾಳೆ. ಆದರೆ ನಿತೀಶ್ಗೆ ಆ ನೋವಲ್ಲೇ ಒಂಥರ ಹಿತ ಅನ್ನಿಸ್ತಿರುತ್ತೆ. ಅವನಿಗೆ ಅವಳು ಇಡೀ ದಿನ ತನ್ನ ಕೈಯನ್ನ ಹಾಗೇ ಹಿಡ್ಕೊಂಡಿರ್ಲಿ ಅನ್ನಿಸ್ತಿರುತ್ತೆ. ಅವನು ಅವಳ ಎದೆಯನ್ನೇ ಗಮನಿಸ್ತಿರ್ತಾನೆ. ಅದನ್ನು ನೋಡಿದ ಸರಿತಾ, ಏನೋ ಹಾಗೆ ನೋಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ನಿತೀಶ್, ನೀವು ಈ ಬೆರಳಿಗೆ ಮಾಡಿದ್ರಲ್ಲ, ಹಾಗೆ ನನ್ನ ಚಡ್ಡಿಯೊಳಗೆ ಇನ್ನೊಂದು ದೊಡ್ಡ ಬೆರಳಿದೆ, ಅದಕ್ಕೂ ಅದೇ ರೀತಿ ಮಾಡ್ತೀರಾ ಅಂತ ಕೇಳ್ತಾನೆ. ಆಗ ಅವಳು ಮಾತಾಡೋದನ್ನ ನಿಲ್ಲಿಸಿ ಒಮ್ಮೆಲೆ ಸುಮ್ಮನಾಗ್ತಾಳೆ. ಇಬ್ಬರ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಗುತ್ತೆ. ಸರಿತಾಳಿಗೆ ನಿತೀಶ್ ಏನು ಕೇಳಿದ ಅನ್ನೋದು ಚೆನ್ನಾಗಿ ಅರ್ಥ ಆಗಿರುತ್ತೆ. ಆದ್ರೂ ಏನ್ ಕೇಳ್ದೆ ನೀನೀಗ ಅಂತ ಕೇಳ್ತಾಳೆ. ಆಗ ನಿತೇಶ್ ಏನೂ ಇಲ್ಲ ಅಂತ ಹೇಳಿ ಸುಮ್ನಾಗ್ತಾನೆ. ಮಧ್ಯಾಹ್ನ ಆಗ್ತಿದ್ದಂತೆ ಅವರು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಊಟ ಮಾಡಿ ಸೋಫಾದ ಮೇಲೆ ಕೂತಿರೋವಾಗ ಕ್ಯಾರಂ ಆಡೋಣ, ಕ್ಯಾರಂ ಬೋರ್ಡ್ ಇದೆಯಾ ಅಂತ ನಿತೀಶ್ ಕೇಳ್ತಾನೆ. ಅವಳು ಹೌದು ಇದೆ ಅಂತ ಹೇಳಿ ಕ್ಯಾರಂ ಬೋರ್ಡ್ ತರ್ತಾಳೆ. ಇಬ್ಬರೂ ಕ್ಯಾರಂ ಆಡೋಕೆ ಶುರು ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ನಿತೀಶ್ಗಿಂತಲೂ ಸರಿತಾ ಕ್ಯಾರಮ್ಮನ್ನ ಒಳ್ಳೆ ರೀತಿ ಆಡ್ತಾ ಇದ್ಲು. ಸುಮಾರು ಹೊತ್ತು ಆಟ ಆಡಿದ ನಂತರ ನಿತೇಶ್ ಬೇಕಂತಲೇ ಒಂದು ನಾಣ್ಯನ ಅವಳ ಎದೆಯ ಮಧ್ಯ ಹಾಕ್ತಾನೆ. ಅವಳು ಅದನ್ನು ತೆಗೆಯಲು ಹೋದಾಗ, ಬೇಡ ಆಂಟಿ, ನಾನೇ ತೆಗೀತೀನಿ ಅಂತ ಅವಳ ಜಿಪ್ಪನ್ನ ಸ್ವಲ್ಪ ಕಳಚಿ ಒಳಗೆ ಕೈ ಹಾಕ್ತಾನೆ. ಅವನ ಕೈ ಸ್ಪರ್ಶ ಆಗ್ತಿದ್ದಂತೆ ಅವಳ ನರನಾಡಿಗಳೆಲ್ಲ ಜುಮ್ಮೆಂದು ಹೋಗುತ್ತೆ. ಅವನು ಸಿಕ್ಕಿದ್ದೇ ಚಾನ್ಸ್ ಅಂತ ಗೋಧಿ ಹಿಟ್ಟು ಹದ ಮಾಡುವಂತೆ ಒತ್ತೋಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕ್ವಾಯಿನ್ ತಗೊಂಡು ಬಂದು ಅವನು ತನ್ನ ಜಾಗದಲ್ಲಿ ಕೂತ್ಕೋತಾನೆ ಮತ್ತು ಸರಿತಾ ಉನ್ಮಾದದಲ್ಲಿ ನಡಕ್ತಿರೋದನ್ನ ಅವನು ಗಮನಿಸ್ತಾನೆ. ಅದನ್ನ ನೋಡಿದ ಅವನು ಆಂಟಿ ದಾರಿಗೆ ಬಂದ್ಲು ಅಂತ ಅಂದ್ಕೋತಾನೆ. ಅಷ್ಟರಲ್ಲಿ ಅಡುಗೆ ಮನೆಯಲ್ಲಿ ಪಾತ್ರೆ ಬಿದ್ದ ಶಬ್ದವಾಗುತ್ತೆ. ಏನಂತ ನೋಡಿದಾಗ ಒಂದು ಕಳ್ಳಬೆಕ್ಕು ಮನೆಯೊಳಗೆ ಬಂದಿರುತ್ತೆ. ಅದನ್ನ ನೋಡಿದ ಅವರಿಬ್ಬರೂ ಒಂದೊಂದು ಕೋಲು ಹಿಡ್ಕೊಂಡು ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಎಷ್ಟು ಓಡಿದ್ರೂ ಅದಕ್ಕೆ ಒಂದು ಏಟು ಕೂಡ ಹೊಡೆಯೋಕ್ಕಾಗಲ್ಲ.
ನಂತರ ಅದು ಮನೆಯಿಂದ ಹೊರಗೆ ಓಡಿ ಹೋಗುತ್ತೆ. ಅವರಿಬ್ಬರೂ ಸುಸ್ತಾಗಿ ಕೂತ್ಕೋತಾರೆ. ಈಗ ಸರಿತಾ ಬೆಕ್ಕು ಚೆಲ್ಲಿರೋ ಹಾಲನ್ನ ಒಂದು ಬಟ್ಟೆ ತಂದು ಕ್ಲೀನ್ ಮಾಡ್ತಾ, ಹಾಳಾದ ಬೆಕ್ಕು ಹಾಲನ್ನೆಲ್ಲ ವೇಸ್ಟ್ ಮಾಡ್ತು, ನಿನ್ಗೀಗ ಕಾಫಿ ಮಾಡ್ಕೊಡೋಕ್ಕೂ ಹಾಲಿಲ್ಲ ಅಂತ ಬೈತಿರ್ತಾಳೆ. ಅದನ್ನು ಕೇಳಿಸಿಕೊಂಡ ನಿತೀಶ್, ಯಾಕಾಂಟಿ ಬೇಜಾರಾಗ್ತೀರಾ, ನಿಮ್ಮಲ್ಲಿ ಹಾಲಿಗೇನು ಬರ್ಗಾಲಾನಾ, ನಾನದನ್ನೇ ಕುಡಿತೀನಿ ಬಿಡಿ ಅಂತ ಅವಳ ತುಂಬಿದ ಎದೆಗಳನ್ನು ನೋಡ್ತಿರ್ತಾನೆ. ಅದನ್ನ ಗಮನಿಸಿದ ಸರಿತಾ ತನ್ನ ಸೆರಗನ್ನ ಮುಚ್ಕೋತಾಳೆ. ಆಗ ನಿತೀಶ್, ಯಾಕಾಂಟಿ ಮುಚ್ಕೊಂಡ್ರಿ, ನನಗೆ ನೀವಂದ್ರೆ ತುಂಬಾನೇ ಇಷ್ಟ, ನಿಮಗೆ ಒಂದ್ಸಲ ಮಾಡೋಕ್ಕೆ ಚಾನ್ಸ್ ಕೊಡ್ತೀರಾ, ಒಳ್ಳೆ ರೀತಿ ಮಾಡ್ತೀನಿ ಪ್ಲೀಸ್ ಆಂಟಿ ಅಂತ ಕೇಳ್ತಾನೆ. ಆಗವಳು, ನಾನು ಅಂತವಳಲ್ಲ ಕಣೋ, ನನ್ನ ಗಂಡ ನನಗೋಸ್ಕರ ಹೊರಗಡೆ ಹೋಗಿ ದುಡೀತಿದ್ದಾರೆ, ಅವರಿಗೆ ಮೋಸ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತಾಳೆ. ಆಗ ನಿತೀಶ್, ನೀವು ಇದುವರೆಗೂ ನಿಮ್ಮ ಗಂಡನಿಗೆ ಮೋಸ ಮಾಡಿಯೇ ಇಲ್ವಾ ಅಂತ ಕೇಳ್ತಾನೆ. ಆಗ ಸರಿತಾ ಇಲ್ಲ ಅಂತ ಹೇಳ್ತಾಳೆ. ಆಗ ತನ್ನ ಜೇಬಿನಲ್ಲಿರೋ ಮೊಬೈಲನ್ನು ತೆಗೆದ ನಿತೀಶ್ ನವೀನ್ ಕಳುಹಿಸಿದ ಫೋಟೋವನ್ನ ತೋರಿಸಿ, ಇದು ನೀವೇ ತಾನೇ ಅಂತ ಕೇಳ್ತಾನೆ. ಆ ಫೋಟೋನ ನೋಡಿದ ಅವಳಿಗೆ ಶಾಕ್ ಆಗುತ್ತೆ. ಈ ಫೋಟೋ ನಿನ್ಗೆ ಹೇಗ್ ಸಿಕ್ತು ಅಂತ ಕೇಳ್ತಾಳೆ. ಆಗ ನಿತೀಶ್, ಅದು ಹೇಗ್ಬೇಕಾದ್ರೂ ಸಿಗ್ಲಿ, ನಾನು ಈ ವಿಷಯನ ಯಾರಿಗೂ ಹೇಳಲ್ಲ, ನನಗೆ ಒಂದ್ಸಲ ಚಾನ್ಸ್ ಕೊಡಿ, ನಿಮ್ಮ ಫೋಟೋ ನೋಡಿದ್ಮೇಲಿಂದ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಪ್ಲೀಸ್ ಅಂತ ಕೇಳ್ತಾನೆ. ಆದರೆ ಅವಳು ಒಪ್ಕೊಳ್ಳೋಕೆ ತಯಾರಿರಲಿಲ್ಲ. ಆಗ ಅವನು, ಮೇಲ್ಮೇಲೆ ಮಾತ್ರ ಮಾಡ್ತೀನಿ ಆಂಟಿ, ಒಳಗಡೆ ಹಾಕಲ್ಲ, ಪ್ಲೀಸ್ ಒಂದು ಚಾನ್ಸ್ ಕೊಡಿ ಅಂತ ಅಂಗಲಾಚ್ತಾನೆ. ಅವನ ಹಠಕ್ಕೆ ಮಣಿದ ಸರಿತಾ ಸರಿ ಅಂತ ಒಪ್ಕೋತಾಳೆ. ಈಗ ಅವನು ತನ್ನ ತಮ್ಮನನ್ನ ಅವಳಿಗೆ ತೋರಿಸ್ತಾನೆ. ಅದನ್ನ ನೋಡಿದ ಅವಳು ಹೌಹಾರಿ ಹೋಗ್ತಾಳೆ. ಏನು ಇದು ಇಷ್ಟು ದೊಡ್ಡದಿದೆ, ನೀ ನನಗೆ ಮೇಲ್ಮೇಲೆ ಮಾತ್ರ ಮಾಡಬೇಕು, ಒಳಗೆ ಹಾಕುವಂತಿಲ್ಲ, ಅದೇನಾದ್ರೂ ಒಳಗೆ ಹೋದ್ರೆ ನಾನು ಸತ್ತೇ ಹೋಗ್ತೀನಿ ಕಣೋ ಅಂತಾಳೆ. ಅವನು, ಸರಿ ಆಂಟಿ, ನೀವೇನೂ ಹೆದರ್ಬೇಡಿ ಅಂತ ಅವಳ ಬಳಿಗೆ ಹೋಗಿ ಅವಳ ಮೈ ಮೇಲೆ ಬಟ್ಟೆ ಇಲ್ದಂತೆ ಮಾಡ್ತಾನೆ. ಅವನು ತನ್ನ ತಮ್ಮನನ್ನ ಅವಳ ಹೂವಿಗೆ ತಿಕ್ಕುತ್ತಾ ನಂದಿನಿ ಡೈರಿಯಲ್ಲಿರುವ ಹಾಲನ್ನ ಕುಡೀತಿರ್ತಾನೆ. ಅವಳು ಆನಂದದಲ್ಲಿ ತೇಲ್ತಿರ್ತಾಳೆ. ಅಷ್ಟರಲ್ಲಿ ಮತ್ತಷ್ಟು ಉದ್ರೇಕಿತನಾಗಿ ಕ್ರೂರ ಮೃಗದಂತಾದ ನಿತೀಶ್ ಒಮ್ಮೆಲೆ ತನ್ನ ತಮ್ಮನನ್ನ ಒಳಕ್ಕೆ ತಳ್ಳುತ್ತಾನೆ. ಆಗ ಅವಳು ಇಡೀ ಆಕಾಶಕ್ಕೆ ಕೇಳುವಂತೆ ಕಿರುಚ್ಕೋತಾಳೆ. ಮೊದಲು ಅವಳಿಗೆ ನೋವು ಅನ್ನಿಸಿದ್ರೂ ನಂತರ ಒಳ್ಳೆ ಮಜಾ ಸಿಗೋಕೆ ಶುರುವಾಗುತ್ತೆ. ಅವರಿಬ್ಬರ ಆಟ ಒಳ್ಳೆ ರೀತಿ ನಡೀತಿರುತ್ತೆ. ಸುಮಾರು ಹೊತ್ತಿನ ನಂತರ ಎಲ್ಲಾ ಮುಗಿಸ್ಕೊಂಡು ಅವರು ಬಟ್ಟೆ ಹಾಕೊಂಡು ರೆಡಿಯಾಗ್ತಾರೆ. ಇನ್ನೇನು ಅಮ್ಮ ಮನೆಗೆ ಬರ್ತಾಳೆ ಅಂತ ಗೊತ್ತಾದ ನಿತೀಶ್ ಮನೆ ಕಡೆಗೆ ಓಡಿ ಹೂವಿನ ಕುಂಡದಡಿಯಿರೋ ಕೀ ತೆಗೆದು ಒಳಗೆ ಹೋಗ್ತಾನೆ. ತೊಳೆಯೋದಕ್ಕೆ ಸುಮಾರು ಪಾತ್ರೆಗಳು ಮತ್ತು ಒಗೆಯೋದಕ್ಕೆ ಸಾಕಷ್ಟು ಬಟ್ಟೆಗಳು ಇರುತ್ತದೆ. ಅಮ್ಮ ಫಂಕ್ಷನಿಗೆ ಹೋಗುವಾಗ ನಾನು ಬರೋ ಮುಂಚೆ ಎಲ್ಲಾ ಕೆಲಸ ಮಾಡಿಡು ಅಂತ ಹೇಳಿರ್ತಾಳೆ. ಹಾಗಾಗಿ ಅವನು ಬೇಗ ಬೇಗ ಕೆಲಸವನ್ನ ಮುಗಿಸ್ತಾನೆ. ಜೋರು ಮಳೆ ಬಂದಿರೋದ್ರಿಂದ ಮನೆಯ ಹಿತ್ತಲಲ್ಲಿ ನೀರು ತುಂಬಿಕೊಂಡಿರುತ್ತೆ. ಒಂದು ಹಾರಿನ ತಗೊಂಡು ಬಂದ ನಿತೀಶ್ ಮಣ್ಣನ್ನು ಕಡಿದು ನೀರು ತೋಟಕ್ಕೆ ಹೋಗುವಂತೆ ಮಾಡ್ತಾನೆ. ಅಷ್ಟರಲ್ಲಿ ಅಮ್ಮ ಮನೆಗೆ ಬರ್ತಾಳೆ. ತನ್ನ ಮಗ ಕೆಲಸ ಮಾಡಿರೋದನ್ನ ನೋಡಿ ಅವಳು ಖುಷಿಯಾಗ್ತಾಳೆ ಮತ್ತು ತನ್ನ ಮಗನಿಗಾಗಿ ಮ್ಯಾಗಿ ಮಾಡೋಣ ಅಂತ ನಿರ್ಧಾರ ಮಾಡ್ತಾಳೆ. ನಂತರ ಅಡುಗೆ ಮನೆಗೆ ಹೋಗಿ ಯಾರೂ ಮಾಡಿರದ ರೀತಿಯಲ್ಲಿ ಮ್ಯಾಗಿ ಮಾಡ್ತಾ, ನಿತೀಶ್ ಇವತ್ರಾತ್ರಿ ಆರತಕ್ಷತೆ ಇದೆ ಕಣೋ, ನಾವಿಬ್ರೂ ಹೋಗ್ಬರೋಣ ಅಂತಾಳೆ. ಆಗ ನಿತೀಶ್, ನಿನ್ ಜೊತೆ ಯಾರ್ಯಾರು ಬರ್ತಾರೆ ಅಂತ ಕೇಳ್ತಾನೆ. ನನ್ ಜೊತೆ ಸರಿತಾ ಬರ್ತಾಳೆ, ನೀನು ಬರೋದಿದ್ರೆ ಬಾ, ಒಳ್ಳೆ ಮಟನ್ ಊಟ ಇರುತ್ತೆ ಅಂತಾಳೆ. ಸರಿತಾ ಬರ್ತಾಳೆ ಅನ್ನೋದನ್ನ ಕೇಳಿಸ್ಕೊಂಡ ನಿತೇಶ್ ತಾನು ಆರತಕ್ಷತೆಗೆ ಹೋಗಲು ಒಪ್ಕೋತಾನೆ. ಮೂರೂ ಜನರು ಕಾರಿನಲ್ಲಿ ರಾತ್ರಿ ಆರತಕ್ಷತೆಗೆ ಹೋಗ್ತಾರೆ. ಹೊಟ್ಟೆ ತುಂಬಾ ಉಂಡ್ಕೊಂಡು ಮನೆಗೆ ಬರ್ತಾರೆ. ಆ ದಿನ ಅವರೆಲ್ಲರ ದಿನವೂ ಸಂತೋಷದಿಂದ ಕೂಡಿರುತ್ತೆ. ಹೊಟ್ಟೆ ತುಂಬಿ ಮನಸ್ಸೂ ತುಂಬಿರೋದ್ರಿಂದ ಒಳ್ಳೆ ನಿದ್ದೆ ಕೂಡ ಬರುತ್ತೆ.